ಈ ಇಳಕಲ್ ಸೀರೆಗೆ 600 ವರ್ಷದ ಇತಿಹಾಸ ಇದೆ ಅಂದ್ರೆ ನಂಬ್ತೀರಾ? ನೋಡೋಣ ಬನ್ನಿ. ಇದನ್ನ ನಾವು ಹಿಂದೆ ನೋಡ್ತಾ ಹೋದ್ರೆ ನಮಗೆ ಮೊದಲು ಸಿಗೋದು ವಿಜಯನಗರ ಸಾಮ್ರಾಜ್ಯದ ಅರಸರು. ಅವರು ತಮ್ಮ ಆಡಳಿತದಲ್ಲಿ ನೇಕಾರರಿಗೆ ಪ್ರಮುಖ ಆದ್ಯತೆ ನೀಡುತ್ತಿದ್ದರು. ಇದು ಯಾವುದೇ ರೀತಿಯ ಪುರಾವೆ, ಲಿಖಿತ ಪುರಾವೆಯಲ್ಲಿಲ್ಲ. ಆದರೆ ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ನಡೆದು ಬಂದ ಒಂದು ಪರಂಪರೆ ಇದೆ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಹಂಪಿಯಿಂದ ಬಾದಾಮಿ ಬನಶಂಕರಿ ತಾಯಿಗೆ ಪ್ರತಿ ವರ್ಷ ರೇಷ್ಮೆ ಸೀರೆ ಪಾದಯಾತ್ರೆ ಮುಖಾಂತರ ಬಂದು ತಲುಪುತ್ತೆ. ಇದರಿಂದ ನಾವು ಈ ಸೀರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಇತ್ತು ಮತ್ತು ಅಲ್ಲಿಯ ನೇಕಾರರು ಇದನ್ನ ನೇಯ್ತಾ ಇದ್ರು ಅಂತ ತಿಳ್ಕೊಬಹುದು. ಇದೇ ಇಳಕಲ್ ಸೀರೆ ಅಂತ ಹೇಗೆ ಕಂಡುಹಿಡಿಯೋದು ಹೇಳ್ತೀನಿ ಬನ್ನಿ. ಮೊದಲನೇದಾಗಿ ಈ ಬಾರ್ಡರ್ ಅಲ್ಲಿ ಏನಿದೆ ಇದು ಗಾಯತ್ರಿ ಬಾರ್ಡರ್. ಇದನ್ನ ಗಾಯತ್ರಿ ಬಾರ್ಡರ್ ಅಂತೀವಿ. ಮತ್ತೆ ಇನ್ನೊಂದು ಬರೋದು ಚಿಕ್ಕಿ ಪರಾಸ್. ಈ ಚಿಕ್ಕಿ ತರ ಇದೆಯಲ್ಲ, ಇದೆ ಚಿಕ್ಕಿ ಪರಾಸ್. ಇದು ಚಿಕ್ಕಿ ಪರಾಸ್ ಬಾರ್ಡರ್. ಎರಡನೇದಾಗಿ ನಾವು ನೋಡೋದು ಟೋಪ್ ತೆನಿ. ಇಲ್ಲಿದೆ ನೋಡಿ ಟೋಪ್ ತೆನಿ. ಯಾವ ರೀತಿ ಒಂದು ಜೋಳದ ತೆನೆ ತರ ನಾವು ಅದನ್ನ ಈ ಕೈಯಲ್ಲಿ ನೇದಿರ್ತೀವಿ. ಇದೆಲ್ಲ ಪೂರ್ತಿ ರೇಷ್ಮೆ. ಈ ಸೀರೆಗೆ ಕೆಂಪು ಅಥವಾ ಬಿಳಿ ಬಣ್ಣದ ಸೆರಗೆ ಯಾಕಿದೆ, ಬೇರೆ ಸೆರಗು ಅಥವಾ ಪಲ್ಲು ಯಾಕೆ ಇಲ್ಲ ಅಂತ ಹೇಳ್ತೇನೆ ಬನ್ನಿ. ವಿಜಯನಗರ ಸಾಮ್ರಾಜ್ಯದಲ್ಲಿ ಧ್ವಜದ ಮತ್ತು ಯುದ್ಧದ ಸಂಕೇತವಾಗಿ ಕೆಂಪು ಬಣ್ಣ ಇತ್ತು. ಆದ್ದರಿಂದ ಈ ಸೆರಗೆ ಏನಾಗಿದೆ ಕೆಂಪು ಮತ್ತು ಬಿಳಿ ಶಾಂತಿಯ ಸಂಕೇತ. ಆದ್ದರಿಂದ ನಾವು ಈ ಇಳಕಲ್ ಸೀರೆಗೆ ಕೆಂಪು ಮತ್ತು ಬಿಳಿಯಿಂದ ಈ ಟೋಪ್ ತೆನಿ, ಆ ಜೋಳದ ತೆನೆಯ ಆಕಾರದಂತಿರುವ ಇದನ್ನ ನಾವು ಕೈಯಿಂದ ನೇದಿರ್ತೀವಿ. ಈ ಸೀರೆನ ಕೈಮಗ್ಗದಲ್ಲಿ ನೇಯ್ಬೇಕಂದ್ರೆ 2 ರಿಂದ 3 ದಿನ ಬೇಕು. ಅದೇ ನಾವು ಪೌರ್ಲೂಮಲ್ಲಿ ನೇಯ್ಬೇಕಂದ್ರೆ 1 ದಿನ ಸಾಕು. ಕೈಮಗ್ಗದಲ್ಲಿ ಮತ್ತು ಪೌರ್ಲೂಮಲ್ಲಿ 2 ಕಡೆ ರೆಡಿ ಆಗೋದು ಒಂದೇ ಇಳಕಲ್ ಸೀರೆ. ಆದ್ರೆ ಎರಡರಲ್ಲೂ ಡಿಫ್ರೆನ್ಸ್ ಹೇಗೆ ಕಂಡುಹಿಡಿಯೋದು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮಸ್ಕಾರ.